ಹುಡುಕ್ತಾ ಇದ್ದಾರೆ. ಹಿರಿಯ ಅಧಿಕಾರಿಗಳು ಕೆಂಪುಕೋಟೆಯ ಮುಂದೆ ಬೀಡು ಬಿಟ್ಟಿದ್ದಾರೆ. ಕೇಂದ್ರ ಗೃಹ ಮಂತ್ರಿ ಘಟನೆಯಾದ 1 ಅವರ್ನಲ್ಲಿ ಸ್ಥಳಕ್ಕೆ ಬಂದ್ರು. ಸ್ಥಳದಲ್ಲಿ ಮಾಹಿತಿಯನ್ನ ಪಡೆದುಕೊಂಡು ಆಸ್ಪತ್ರೆಗೆ ಹೋದ್ರು. LNJP ಆಸ್ಪತ್ರೆಗೆ ಹೋದ್ರು. LNJP ಆಸ್ಪತ್ರೆಯಲ್ಲಿ ಗಾಯಾಳುಗಳು ಸುಮಾರು 25 ಜನ ಗಾಯಾಳುಗಳು ಗಂಭೀರವಾಗಿ ಗಾಯಗೊಂಡವರು. ಅವರಿಗೆಲ್ಲ ಚಿಕಿತ್ಸೆ ನಡೀತಾ ಇದೆ. ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಅಲ್ಲಿ ಹೋಗಿ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಅಮಿತ್ ಶಾ. ಈಗ ಈ ಹೊತ್ತಿಗೆ ಅಮಿತ್ ಶಾ ಅವರು ಘಟನಾ ಸ್ಥಳಕ್ಕೆ ಆಗಮಿಸಿ ಅಲ್ಲಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ರೆ. ಅದರ ಲೈವ್ ಗಮನಿಸ್ತಾ ಇದ್ದೀರಿ ನೀವು. ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ನೋಡ್ತಾ ಇದ್ದೀರಿ. ದೆಹಲಿಯ ಪೊಲೀಸರು, ಹಿರಿಯ ಅಧಿಕಾರಿಗಳು, ಫೊರೆನ್ಸಿಕ್ ತಂಡ, ಟೆಕ್ನಿಕಲ್ ತಂಡ ಅವರೆಲ್ಲರೂ ಕೂಡ ಅಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಯಾವ ಸಣ್ಣ ಸುಳಿವು ಸಿಕ್ಕಿದ್ರು ಕೂಡ ಯಾರು ಏನು ಎತ್ತ ಅನ್ನೋದನ್ನ ಅವರು ಕಂಡು ಹಿಡಿತಾರೆ. I-20 ಕಾರ್ ಅಂತೇಳಿ ಈಗ ಗೊತ್ತಾಗಿದೆ. I-20 ಕಾರ್ನಲ್ಲಿ ಸ್ಫೋಟ ಆಗಿರಬಹುದು ಅನ್ನೋದು ಗೊತ್ತಾಗಿದೆ. ಕೇಂದ್ರ ಮಂತ್ರಿ ಅಮಿತ್ ಶಾ ಸ್ಥಳಕ್ಕೆ ಬಂದು ಘಟನೆಯನ್ನ ಅವಲೋಕಿಸ್ತಾ ಇರುವಂತಹ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಿ. ಹಿರಿಯ ಪೊಲೀಸ್ ಅಧಿಕಾರಿಗಳು ಅವರ ಜೊತೆಗಿದ್ದಾರೆ. NSG ಕಮಾಂಡೋಗಳು ಅಲ್ಲಿ ಈಗ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. NIA ಅಧಿಕಾರಿಗಳ ತಂಡವೂ ಕೂಡ ಬಂದಿದೆ. ಫೊರೆನ್ಸಿಕ್ ಸಿಬ್ಬಂದಿಯೂ ಕೂಡ ಬಂದಿದ್ದಾರೆ. ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ಕೆಂಪುಕೋಟೆಯನ್ನ ಸಂಪೂರ್ಣವಾಗಿ ತಮ್ಮ ಕಂಟ್ರೋಲಿಗೆ ತೆಗೆದುಕೊಂಡು ಅಲ್ಲಿ ಗಲ್ಲಿಯಲ್ಲೂ ಕೂಡ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಗಾಯಾಳುಗಳು ಆಸ್ಪತ್ರೆಯಲ್ಲಿದ್ರೆ ಅವರ ಆರೋಗ್ಯವನ್ನು ವಿಚಾರಿಸುವುದಕ್ಕೆ ಹೋಮ್ ಮಿನಿಸ್ಟರ್ ಹೋದ್ರು. ಅವರಿಗೆ ಧೈರ್ಯ ತುಂಬಿದ್ರು. ಸುಮಾರು 13 ಜನ ಇಲ್ಲಿವರೆಗೂ ಸಾವನ್ನಪ್ಪಿದ್ದಾರೆ ಈ ಬಾಂಬ್ ಬ್ಲಾಸ್ಟ್ನಲ್ಲಿ. ಎಷ್ಟು ಭೀಕರವಾಗಿತ್ತು ಅಂತ ಹೇಳಿದ್ರೆ ಸತ್ತವರ ದೇಹ ಚೆಲ್ಲಾಪಿಲ್ಲಿಯಾಗಿತ್ತು, ಛಿದ್ರವಾಗಿತ್ತು. ಅಷ್ಟು ತೀವ್ರವಾಗಿದ್ದಂತಹ ಸ್ಫೋಟ ಅದು. ಉದ್ದೇಶಪೂರ್ವಕವಾಗಿ ಅಲ್ಲಿ ಸ್ಫೋಟಿಸಬೇಕು ಅಂತೇಳಿ ಸ್ಫೋಟಕವನ್ನ ಇರಿಸಿ ದಾಳಿ ಮಾಡಿದ್ರ ಅಥವಾ ಸಹಜವಾಗಿ ಅಲ್ಲಿ CNG ಏನಾದರೂ ಬ್ಲಾಸ್ಟ್ ಆಯ್ತಾ, ಬೇರೆ ಏನಾದರೂ ಕಾರಣಗಳಿತ್ತ ಅನ್ನೋದನ್ನ ತನಿಖೆ ನಂತರ ಕಂಡುಕೊಳ್ಬೇಕಾಗಿದೆ. ಈ ಹೊತ್ತಿಗೆ ಈಗ ತನಿಖೆ ನಡೀತಾ ಇದೆ. ಅಧಿಕಾರಿಗಳಿಂದ ಅಮಿತ್ ಶಾ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಪ್ರಾಥಮಿಕವಾಗಿ ನೋಡಿದಾಗ ಇದು CNG ಅನ್ನುವಂಥ ಅನುಮಾನ ಬಂದರೂ ಕೂಡ ತನಿಖೆ ಸ್ವಲ್ಪ ಆಳವಾಗಿ ಸಾಗಿದ ಹಾಗೆ ಉದ್ದೇಶಪೂರ್ವಕವಾಗಿ ಅಲ್ಲಿ ಸ್ಫೋಟಿಸಿರಬಹುದು, ಸ್ಫೋಟಕವನ್ನು ಬಳಸಿರಬಹುದು ಅನ್ನುವಂಥ ಅನುಮಾನ ಇದೆ. ಹಾಗಾದ್ರೆ ಆ ವಿಧ್ವಂಸಕ ಕೃತ್ಯವನ್ನು ಮಾಡಿದವರು ಯಾರು ಅನ್ನೋದನ್ನ ಪತ್ತೆ ಹಚ್ಚಬೇಕಾಗಿದೆ. ಅದಕ್ಕಾಗಿಯೇ ಈಗ ಸ್ಪೆಷಲ್ ಫೋರ್ಸ್ ಬಂದಿದೆ, ತನಿಖೆ ನಡೀತಾ ಇದೆ. ಇದ್ದಾರೆ. ಹಿರಿಯ ಅಧಿಕಾರಿಗಳು ಕೆಂಪುಕೋಟೆಯ ಮುಂದೆ ಬೀಡು ಬಿಟ್ಟಿದ್ದಾರೆ. ಕೇಂದ್ರ ಗೃಹ ಮಂತ್ರಿ ಘಟನೆಯಾದ 1 ಅವರ್ನಲ್ಲಿ ಸ್ಥಳಕ್ಕೆ ಬಂದ್ರು. ಸ್ಥಳದಲ್ಲಿ ಮಾಹಿತಿಯನ್ನ ಪಡೆದುಕೊಂಡು ಆಸ್ಪತ್ರೆಗೆ ಹೋದ್ರು. LNJP ಆಸ್ಪತ್ರೆಗೆ ಹೋದ್ರು. LNJP ಆಸ್ಪತ್ರೆಯಲ್ಲಿ ಗಾಯಾಳುಗಳು ಸುಮಾರು 25 ಜನ ಗಾಯಾಳುಗಳು ಗಂಭೀರವಾಗಿ ಗಾಯಗೊಂಡವರು. ಅವರಿಗೆಲ್ಲ ಚಿಕಿತ್ಸೆ ನಡೀತಾ ಇದೆ. ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಅಲ್ಲಿ ಹೋಗಿ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಅಮಿತ್ ಶಾ. ಈಗ ಈ ಹೊತ್ತಿಗೆ ಅಮಿತ್ ಶಾ ಅವರು ಘಟನಾ ಸ್ಥಳಕ್ಕೆ ಆಗಮಿಸಿ ಅಲ್ಲಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ರೆ. ಅದರ ಲೈವ್ ಗಮನಿಸ್ತಾ ಇದ್ದೀರಿ ನೀವು. ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ನೋಡ್ತಾ ಇದ್ದೀರಿ.
ದೆಹಲಿಯ ಪೊಲೀಸರು, ಹಿರಿಯ ಅಧಿಕಾರಿಗಳು, ಫೊರೆನ್ಸಿಕ್ ತಂಡ, ಟೆಕ್ನಿಕಲ್ ತಂಡ ಅವರೆಲ್ಲರೂ ಕೂಡ ಅಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಯಾವ ಸಣ್ಣ ಸುಳಿವು ಸಿಕ್ಕಿದ್ರು ಕೂಡ ಯಾರು ಏನು ಎತ್ತ ಅನ್ನೋದನ್ನ ಅವರು ಕಂಡು ಹಿಡಿತಾರೆ. i20 ಕಾರ್ ಅಂತೇಳಿ ಈಗ ಗೊತ್ತಾಗಿದೆ. i20 ಕಾರ್ನಲ್ಲಿ ಸ್ಫೋಟ ಆಗಿರಬಹುದು ಅನ್ನೋದು ಗೊತ್ತಾಗಿದೆ. ಕೇಂದ್ರ ಮಂತ್ರಿ ಅಮಿತ್ ಶಾ ಸ್ಥಳಕ್ಕೆ ಬಂದು ಘಟನೆಯನ್ನ ಅವಲೋಕಿಸ್ತಾ ಇರುವಂತಹ ದೃಶ್ಯವನ್ನ ತಾವು ನೋಡ್ತಾ ಇದ್ದೀರಿ. ಹಿರಿಯ ಪೊಲೀಸ್ ಅಧಿಕಾರಿಗಳು ಅವರ ಜೊತೆಗಿದ್ದಾರೆ. NSG ಕಮಾಂಡೋಗಳು ಅಲ್ಲಿ ಈಗ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. NIA ಅಧಿಕಾರಿಗಳ ತಂಡವೂ ಕೂಡ ಬಂದಿದೆ. ಫೊರೆನ್ಸಿಕ್ ಸಿಬ್ಬಂದಿಯೂ ಕೂಡ ಬಂದಿದ್ದಾರೆ. ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ಕೆಂಪುಕೋಟೆಯನ್ನ ಸಂಪೂರ್ಣವಾಗಿ ತಮ್ಮ ಕಂಟ್ರೋಲಿಗೆ ತೆಗೆದುಕೊಂಡು ಅಲ್ಲಿ ಗಲ್ಲಿಯಲ್ಲೂ ಕೂಡ ಹುಡುಕಾಟವನ್ನು ಮಾಡ್ತಾ ಇದ್ದಾರೆ. ಗಾಯಾಳುಗಳು ಆಸ್ಪತ್ರೆಯಲ್ಲಿದ್ರೆ ಅವರ ಆರೋಗ್ಯವನ್ನು ವಿಚಾರಿಸುವುದಕ್ಕೆ ಹೋಮ್ ಮಿನಿಸ್ಟರ್ ಹೋದ್ರು, ಅವರಿಗೆ ಧೈರ್ಯ ತುಂಬಿದ್ರು. ಸುಮಾರು 13 ಜನ ಇಲ್ಲಿವರೆಗೂ ಸಾವನ್ನಪ್ಪಿದ್ದಾರೆ ಈ ಬಾಂಬ್ ಬ್ಲಾಸ್ಟ್ನಲ್ಲಿ. ಎಷ್ಟು ಭೀಕರವಾಗಿತ್ತು ಅಂತ ಹೇಳಿದ್ರೆ ಸತ್ತವರ ದೇಹ ಚಲ್ಲಾಪಿಲ್ಲಿಯಾಗಿತ್ತು, ಛಿದ್ರವಾಗಿತ್ತು. ಅಷ್ಟು ತೀವ್ರವಾಗಿದ್ದಂತಹ ಸ್ಫೋಟ ಅದು. ಉದ್ದೇಶಪೂರ್ವಕವಾಗಿ ಅಲ್ಲಿ ಸ್ಫೋಟಿಸಬೇಕು ಅಂತೇಳಿ ಸ್ಫೋಟಕವನ್ನ ಇರಿಸಿ ದಾಳಿ ಮಾಡಿದ್ರ ಅಥವಾ ಸಹಜವಾಗಿ ಅಲ್ಲಿ CNG ಏನಾದರೂ ಬ್ಲಾಸ್ಟ್ ಆಯ್ತಾ, ಬೇರೆ ಏನಾದರೂ ಕಾರಣಗಳಿತ್ತ ಅನ್ನೋದನ್ನ ತನಿಖೆ ನಂತರ ಕಂಡುಕೊಳ್ಬೇಕಾಗಿದೆ. ಈ ಹೊತ್ತಿಗೆ ಈಗ ತನಿಖೆ ನಡೀತಾ ಇದೆ. ಅಧಿಕಾರಿಗಳಿಂದ ಅಮಿತ್ ಶಾ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಪ್ರಾಥಮಿಕವಾಗಿ ನೋಡಿದಾಗ ಇದು CNG ಅನ್ನುವಂಥ ಅನುಮಾನ ಬಂದರೂ ಕೂಡ ತನಿಖೆ ಸ್ವಲ್ಪ ಆಳವಾಗಿ ಸಾಗಿದ ಹಾಗೆ ಉದ್ದೇಶಪೂರ್ವಕವಾಗಿ ಅಲ್ಲಿ ಸ್ಫೋಟಿಸಿರಬಹುದು, ಸ್ಫೋಟಕವನ್ನು ಬಳಸಿರಬಹುದು ಅನ್ನುವಂಥ ಅನುಮಾನ ಇದೆ. ಹಾಗಾದ್ರೆ ಆ ವಿಧ್ವಂಸಕ ಕೃತ್ಯವನ್ನು ಮಾಡಿದವರು ಯಾರು ಅನ್ನೋದನ್ನ ಪತ್ತೆ ಹಚ್ಚಬೇಕಾಗಿದೆ. ಅದಕ್ಕಾಗಿಯೇ ಈಗ ಸ್ಪೆಷಲ್ ಫೋರ್ಸ್ ಬಂದಿದೆ, ತನಿಖೆ ನಡೀತಾ ಇದೆ. ಇದ್ದಾರೆ. ಹಿರಿಯ ಅಧಿಕಾರಿಗಳು ಕೆಂಪುಕೋಟೆಯ ಮುಂದೆ ಬೀಡು ಬಿಟ್ಟಿದ್ದಾರೆ. ಕೇಂದ್ರ ಗೃಹ ಮಂತ್ರಿ ಘಟನೆಯಾದ 1 ಅವರ್ನಲ್ಲಿ ಸ್ಥಳಕ್ಕೆ ಬಂದ್ರು. ಸ್ಥಳದಲ್ಲಿ ಮಾಹಿತಿಯನ್ನ ಪಡೆದುಕೊಂಡು ಆಸ್ಪತ್ರೆಗೆ ಹೋದ್ರು. LNJP ಆಸ್ಪತ್ರೆಗೆ ಹೋದ್ರು. LNJP ಆಸ್ಪತ್ರೆಯಲ್ಲಿ ಗಾಯಾಳುಗಳು ಸುಮಾರು ಒಂದು 25 ಜನ ಗಾಯಾಳುಗಳು, ಗಂಭೀರವಾಗಿ ಗಾಯಗೊಂಡವರು, ಅವರಿಗೆಲ್ಲ ಚಿಕಿತ್ಸೆ ನಡೀತಾ ಇದೆ. ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ. ಅಲ್ಲಿ ಹೋಗಿ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಅಮಿತ್ ಶಾ. ಈಗ ಈ ಹೊತ್ತಿಗೆ ಅಮಿತ್ ಶಾ ಅವರು ಘಟನಾ ಸ್ಥಳಕ್ಕೆ ಆಗಮಿಸಿ ಅಲ್ಲಿ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ರೆ ಅದರ ಲೈವ್ ಗಮನಿಸ್ತಾ ಇದ್ದೀರಿ ನೀವು. ಎಕ್ಸ್ಕ್ಲೂಸಿವ್ ದೃಶ್ಯ ರಿಪಬ್ಲಿಕ್ ಕನ್ನಡದಲ್ಲಿ ನೀವು ನೋಡ್ತಾ ಇದ್ದೀರಿ. ದೆಹಲಿಯ ಪೊಲೀಸರು, ಹಿರಿಯ ಅಧಿಕಾರಿಗಳು, ಫೊರೆನ್ಸಿಕ್ ತಂಡ, ಟೆಕ್ನಿಕಲ್ ತಂಡ ಅವರೆಲ್ಲರೂ ಕೂಡ ಅಲ್ಲಿ ತನಿಖೆ ಮಾಡ್ತಾ ಇದ್ದಾರೆ. ಯಾವ ಸಣ್ಣ ಸುಳಿವು ಸಿಕ್ಕಿದ್ರು ಕೂಡ ಯಾರು ಏನು ಎತ್ತ ಅನ್ನೋದನ್ನ ಅವರು ಕಂಡು ಹಿಡಿತಾರೆ. i20 ಕಾರ್ ಅಂತೇಳಿ ಈಗ ಗೊತ್ತಾಗಿದೆ. i20 ಕಾರ್ನಲ್ಲಿ ಸ್ಫೋಟ ಆಗಿರಬಹುದು ಅನ್ನೋದು ಗೊತ್ತಾಗಿದೆ.